2025ರಲ್ಲಿ ಮೇಷರಾಶಿಯವರಿಗೆ ಯಾವ ಥರ ಇದೆ ಅಂತ ನೋಡೋಣ. ಮೇಷರಾಶಿಯವರು ಎಸ್ಪೆಷಲಿ ಮೇಷರಾಶಿ ಆಗಿರ್ಬೋದು, ಮೇಷ ಲಗ್ನ ಆಗಿರ್ಬೋದು, ಇಬ್ಬರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. 2025ರಲ್ಲಿ ತುಂಬ ಅಂದರೆ ತುಂಬ ಪ್ರಾಫಿಟ್ ಆಗ್ತಾ ಇದೆ. ಧನಾಗಮನ ಆಗುತ್ತೆ, ಹಣದ ತೊಂದರೆಗಳು ದೂರ ಆಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುತ್ತೆ, ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು, ಲವ್ ರಿಲೇಷನ್ಶಿಪ್ಗೆ ಚೆನ್ನಾಗಿದೆ. ಓಕೆ, ಅನ್ವಾಂಟೆಡ್ ಥಿಂಗ್ಸ್ಗಳಿಂದ ಸ್ವಲ್ಪ ದೂರ ಇರ್ತೀರಾ. ಮತ್ತು ನಿಮ್ಮ ಡೆಸ್ಟಿನಿ ನಿಮಗೆ ಸಪೋರ್ಟ್ ಮಾಡುತ್ತೆ, ನಿಮ್ಮ ಭಾಗ್ಯ ನಿಮಗೆ ಸಪೋರ್ಟ್ ಮಾಡುತ್ತೆ. ಮೇಷರಾಶಿಗೆ ಮೋಸ್ಟ್ ಪ್ರಾಬಬಲಿ ಆಲ್ಮೋಸ್ಟ್ ಎಲ್ಲ ಫೈನಾನ್ಷಿಯಲಿ ಎಲ್ಲ ಚೆನ್ನಾಗಿದೆ. ಕೇರ್ಫುಲ್ ಆಗಿರಬೇಕು ಅಂತಂದರೆ ಹೆಲ್ತ್ ರಿಲೇಟೆಡ್ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹೆಲ್ತಲ್ಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಆಗುವಂಥ ಚಾನ್ಸಸ್ಸು ತುಂಬ ಇದೆ. ಸೊ ಹೆಲ್ತ್ ಕಡೆ ಸ್ವಲ್ಪ ನೀವು ಗಮನ ಕೊಡಿ. ರೆಮಿಡಿ ಏನು ಮಾಡ್ಕೋಬೇಕು ನೀವು ಈ ವರ್ಷ ಅಂತಂದಾಗ, ಒಂದು ಸಿಲ್ವರ್ ಕಾಯಿನ್ನ ನೀವು ನಿಮ್ಮ ಜೊತೆ ಇಟ್ಕೊಳ್ಳಿ, ಒಂದು ಸಿಲ್ವರ್ ಕಾಯಿನ್ನ. ಮತ್ತು ಫ್ರೀ ಗಿಫ್ಟ್ಸ್ನ ಅವಾಯ್ಡ್ ಮಾಡಿ. ಓಕೆ, ಯಾರಾದರೂ ನಿಮಗೆ ಫ್ರೀಯಲ್ಲಿ ಗಿಫ್ಟ್ಸ್ ಕೊಡ್ತಾ ಇದ್ದರೆ ಯಾರ ಕಡೆಯಿಂದ ಫ್ರೀ ಗಿಫ್ಟ್ಸ್ನ ತಗೋಕ್ಕೆ ಹೋಗಬೇಡಿ. ಓಕೆ, ಯೂಶ್ವಲಿ ಇಂಡಿಯನ್ ಮೆಂಟಾಲಿಟಿ ಏನಂದರೆ ಫ್ರೀ ಬರ್ತಿತ್ತು ಅಂತಂದರೆ ಎಲ್ಲಾದರೂ ಹೋಗಿ ತೊಗೊಂಡ್ಬಿಡ್ತಾರೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡಿ, ಅದು ನಿಮಗೆ ಈ ವರ್ಷ ಅಷ್ಟು ಪ್ರಾಫಿಟ್ ಕೊಡೋಂಗಿಲ್ಲ. ಸೊ ಅದು ಬಿಟ್ಟರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಬಟ್ಟೆಗಳನ್ನು ನೀವು ಅವಾಯ್ಡ್ ಮಾಡಿ. ಅಷ್ಟು ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ 90% ಮೋಸ್ಟ್ ಪ್ರಾಬಬಲಿ ಒಳ್ಳೆಯ ವರ್ಷ ಇದೆ ಈ ವರ್ಷ.